ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಸಂಜೀವ್ ಅಮರಾಪುರ್ ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಇವತ್ತಿನ ವಿಷಯ ಗೇರ್ ನಮಾನಿ ಕಲ್ಚರ್ಸ್. ನಾವು ಇಂಡಸ್ಟ್ರಿಯಲ್ಲಿ ವೇರಿಯಸ್ ಟೈಪ್ ಆಫ್ ಗೇರ್ಸ್ ಯೂಸ್ ಮಾಡ್ತೀವಿ. ಸ್ಪರ್ ಗೇರು, ಹೆಲ್ಕರ್ ಗೇರು, ವರ್ಮ್ ಗೇರು, ಟ್ರ್ಯಾಕ್ ಅಂಡ್ ಪಿನಿಯನ್ ಗೇರು. ಸೊ ಅದ್ರ ನಮಾನಿ ಕಲ್ಚರು ಮತ್ತೆ ಅದ್ರದ್ದು ಪಿಚ್ಚು ಮಡಿಲು ಎಲ್ಲ ಇನ್ ಡೀಟೇಲ್ ಆಗಿ ಇವತ್ತು ನೋಡೋಣ. ಸೊ ಇದೊಂದು ಸ್ಕೆಚ್ ಮಾಡಿದ್ದೀನಿ ಸಿಂಪಲ್ ಆಗಿ. ಸ್ಪರ್ ಗೇರ್ ಇದೆ ಸ್ಕೆಚ್ ಇದೆ. ಇದು ಟೀತ್, 1 ಟೀತ್ 2 ಟೀತ್ ತೆಗೆದಿದ್ದೀವಿ. ಇದರಲ್ಲಿ ಆಲ್ ವೇರಿಯಸ್ ಪಾರ್ಟ್ಸ್ ಹೆಂಗ್ ನಾವು ಐಡೆಂಟಿಫೈ ಮಾಡೋದು ತಿಳ್ಕೊಳ್ಳೋಣ ಬನ್ನಿ. ಇದು ಔಟರ್ ಮೋಸ್ಟ್ ಸರ್ಕಲ್ ಇದೆಲ್ಲ, ಇದು ಓಡಿ. ಇದು ಯಾವುದು? ಇದಕ್ಕೆ ಅಡೆಂಡಮ್ ಸರ್ಕಲ್ ಅಂತಾರೆ. ಅಡೆಂಡಮ್ ಸರ್ಕಲ್ ಇದು ಔಟರ್ ಡಯಾಮೀಟರ್ ಆಫ್ ದ ಗೇರ್. ನೆಕ್ಸ್ಟ್ ಇದು ಸೆಂಟರ್ದಲ್ಲಿ ಒಂದು ಸರ್ಕಲ್ ಇದೆ ನೋಡಿ, ಇದು ಇದು ವೆರಿ ಇಂಪಾರ್ಟೆಂಟ್. ಇದು ಮೆಶಿಂಗ್ ಸರ್ಕಲ್. ಇದು ಪಿಚ್ ಸರ್ಕಲ್, ಪಿಚ್ ಸರ್ಕಲ್ ಅಂತ ಕರೀತಾರೆ ಇದಕ್ಕೆ, ಪಿಚ್ ಸರ್ಕಲ್. ಅಂಡ್ ಬಾಟಮ್ ಮೋಸ್ಟ್ ಸರ್ಕಲ್ ಇದೇನಿದೆ, ಇದು ಡಿಡೆಂಡಮ್ ಸರ್ಕಲ್, ರೂಟ್ ಸರ್ಕಲ್, ರೂಟ್ ಸರ್ಕಲ್. ನೆಕ್ಸ್ಟ್ ಇದು ಟೋಟಲ್ ವಿಡ್ತ್ ಇದೆಲ್ಲ, ಅದು ಟೀತ್ ಅದು, ಇದನ್ನ ನಾವು ಬೇಸ್ ವಿಡ್ತ್ ಅಂತ ಕರಿತೀವಿ. ಅಂಡ್ ಇದು ಟಾಪ್ ಪೋರ್ಷನ್ ಇದೆಲ್ಲ, ಫ್ಲಾಟ್ ಪೋರ್ಷನ್, ಅದು ಟಾಪ್ ಲ್ಯಾಂಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಮೆಶಿಂಗ್ ಇದೆಲ್ಲ, ಮೆಶಿಂಗ್ ಪಾರ್ಟ್ ಮೇಲಿಂದ ನೋಡಿದ್ರೆ ಇದು ಸ್ಪೇಸ್ ಆಗುತ್ತೆ. ಅಂಡ್ ತಳಗಿನ ಪೋರ್ಷನ್ ಇದೆ ಪ್ಲಾಂಕ್, ಪ್ಲಾಂಕ್ ಅಂತ ಕರೀತಾರೆ. ನೆಕ್ಸ್ಟ್ ಇದು ಇಲ್ಲಿ ಕಾರ್ನರ್ ರೇಡಿಯಸ್ ಇರುತ್ತೆ ನೋಡಿ ಎವ್ರಿ ಟೀತ್ಗೆ, ಇದರ ಪಿಲೆಟ್ ರೇಡಿಯಸ್ ಅಂತ ಮೆನ್ಷನ್ ಮಾಡ್ಬೇಕು ನಾವು, ಪಿಲೆಟ್ ರೇಡಿಯಸ್ ಅಂತ ಕರೀತಾರೆ. ಸೊ ಇಲ್ಲಿಂದ ಈ ಪೋರ್ಷನ್ ಅಡೆಂಡಮ್, ತಳಗಿಂದ ಡಿಡೆಂಡಮ್, ಪಿಲೆಟ್ ರೇಡಿಯಸ್, ಬೇಸ್ ವಿಡ್ತ್, ಟಾಪ್ ಲ್ಯಾಂಡ್, ಅಡೆಂಡಮ್ ಸರ್ಕಲ್, ಪಿಚ್ ಸರ್ಕಲ್, ಡಿಡೆಂಡಮ್ ಸರ್ಕಲ್, ಬೇಸ್, ಪ್ಲಾಂಕ್. ಸೊ ದೀಸ್ ಆರ್ ದ nomenclature ಆಫ್ ದ ಗೇರ್. ಇದು ಬೇಸಿಕ್ ನಿಮ್ಗೆ ಗೊತ್ತಿರ್ಬೇಕು. ಈಗ ನಾವು ಪಿಚ್ ಸರ್ಕಲ್ ನೋಡ್ಬೇಕು. ಪಿಚ್ ಸರ್ಕಲ್ ಅಂದ್ರೆ ಏನು? ಪಿಚ್ ಅಂದ್ರೆ ಏನು? ದ ಡಿಸ್ಟೆನ್ಸ್, ಕನ್ಸರ್ವೇಟಿವ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಮೆಶಿಂಗ್ ಗೇರ್. ಇದನ್ನ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಸರ್ಕಲ್ ಮಟ್ಟ ಇದನ್ನು ಪಿಚ್ ಅಂತ ಕರಿತೀವಿ. ಒಂದು ಟೀತ್ ಇಂದ ಈ ಸ್ಟಾರ್ಟ್ ಆದ್ರೆ ಕವರ್ ಆಗಿ ನೆಕ್ಸ್ಟ್ ಟೀತ್ ಇದ್ರ ಮಟ್ಟ ನಾವು ಪಿಚ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಪಿಚ್. ಹಾಗಾದ್ರೆ ಪಿಚ್ ಫಾರ್ಮುಲಾ ಏನಿದೆ? ಪಿಚ್ ಪಿ ಈಕ್ವಲ್ ಟು ಪೈ ಇಂಟು ಡಿ ಡಿವೈಡ್ ಬೈ ಟಿ. ಪೈ ಅಂದ್ರೆ 3, ಪೈ ಈಕ್ವಲ್ ಟು 3.14. ಡಿ ಸ್ಮಾಲ್ ಡಿ ಈಕ್ವಲ್ ಟು ಪಿಚ್ ಸರ್ಕಲ್ ಡಯಾಮೀಟರ್. ಇದು ಇಂಪಾರ್ಟೆಂಟ್. ಪಿಚ್ ಸರ್ಕಲ್ ಡಯಾಮೀಟರ್ ತಗೋಬೇಕು ನಾವು. ಪಿಚ್ ಸರ್ಕಲ್ ಡಯಾಮೀಟರ್, D is pitch circle diameter, and T is equal to number of teeth. Number of teeth of the gear. ಎಷ್ಟು ನೀವು ಟೀತ್ ಇರುತ್ತಲ್ಲ ಅದು ಟಿ ಅಂತ. ದೆನ್ ಪಿ ಈಕ್ವಲ್ ಟು ಪೈ ಇಂಟು ಡಿ ಡಿವೈಡ್ ಬೈ ಟಿ ಮಾಡಿದ್ರೆ ನಿಮ್ಗೂ ಪಿಚ್ ಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪ್ಯಾರ ಮಾಡ್ಯೂಲ್. ಮಾಡ್ಯೂಲ್ ಅಂದ್ರೆ ಏನು? Module equal to D divided by T. Here D is again pitch circle diameter. T is the number of teeth. ಇದನ್ನ ಮಾಡಿದ್ರೆ ನಿಮ್ಗೆ ಮಾಡ್ಯೂಲ್ ಸಿಗುತ್ತೆ. ಮಾಡ್ಯೂಲ್ ಮಸ್ಟ್ ಬಿ ಸೇಮ್ ಇರ್ಬೇಕು. ಯಾವಾಗ ನಿಮ್ದೊಂದು 2 ಗೇರ್ ಮೆಶಿಂಗ್ ಇದೆ, ಒಂದು ಗೇರು ದೊಡ್ಡ ಗೇರ್ ಇದೆ, ಒಂದು ಸಣ್ಣ ಗೇರ್ ಇದೆ. ಬಟ್ ನಿಮ್ ಟೀತ್ ಮೆಶಿಂಗ್ ಆಗ್ಬೇಕಂದ್ರೆ, ಟೀತ್ ನಿಮ್ದು ಮೆಶಿಂಗ್ ಪ್ರಾಪರ್ಲಿ ಆಗ್ಬೇಕಂದ್ರೆ ನಿಮ್ದು ಅವಾಗ ಏನಾಗುತ್ತೆ, ಮಾಡ್ಯೂಲ್ ಮಸ್ಟ್ ಸೇಮ್ ಇರಬೇಕು. ಅಂದಾಗ ನಿಮ್ ಮೆಶಿನ್ ಕರೆಕ್ಟ್ ಆಗುತ್ತೆ, ಗೇರ್ ಟ್ರೈನ್ ಸ್ಮೂತ್ ಆಗಿ ರನ್ ಆಗುತ್ತೆ. D1 ಡಿವೈಡ್ ಬೈ T1 ಈಕ್ವಲ್ ಟು D2 ಡಿವೈಡ್ ಬೈ T2. ದೆನ್ ಓನ್ಲಿ ಯುವರ್ ಗೇರ್ ವಿಲ್ ಬಿ ರನ್ ವೆರಿ ಸ್ಮೂತ್ಲಿ. ಯಾವಾಗ ಯುವರ್ ಮಾಡ್ಯೂಲ್ ಮಸ್ಟ್ ಬಿ ಸೇಮ್.
ಈಗ ಇನ್ನೊಂದು ಪ್ಯಾರಾಮೀಟರ್ ಯಾವ್ದು ನೋಡೋದಾದ್ರೆ ಬ್ಯಾಕ್ಲಾಶ್ ಅಂತಾರೆ. ಬ್ಯಾಕ್ಲಾಶ್, ವಾಟ್ ಯು ಮೀನ್ ಬೈ ಬ್ಯಾಕ್ಲಾಶ್ ಅಂಡ್ ವೇರ್ ಇಟ್ ಈಸ್ ಇನ್ ದ ಮೆಸ್ಸಿಂಗ್ ಗೇರ್ ನೋಡೋದಾದ್ರೆ ಬ್ಯಾಕ್ಲಾಶ್ ಅಂದ್ರೆ 2 ಗೇರ್ ಇದೆ, ಮೆಸ್ಸಿಂಗ್ ಆಗಿದೆ. ಇದು ಡಯಾಗ್ರಾಮ್ ಇದೆಲ್ಲ, ಇದೊಂದು ಗೇರು, ಇದೊಂದು ಗೇರು, ಇದರ ಟೀತ್ ಮೆಸ್ಸಿಂಗ್ ಆಗಿದೆ. ಇಲ್ಲಿ ಬಾಟಮ್ ನಲ್ಲಿ ಟೀತ್ ಸರಿಯಾಗಿ ಮೆಸ್ ಆಗಿದೆ. ಟೀತ್ ಇಸ್ ಪ್ರಾಪರ್ಲಿ ಮೆಸ್ and on the opposite side there is a gap. In the opposite side there is a gap. This gap is called as backlash. This is called as backlash. Back andre, as the name indicates, back in the sense teeth back side, it is there is a gap. This gap, while meshing the gear, this gap is called as a backlash, where you have to find out in the meshing gear. This is backlash. And the formula ನೋಡೋದಾದ್ರೆ backlash is equal to 0.06 into ಮಾಡ್ಯೂಲ್ ನ ಮಲ್ಟಿಪ್ಲೈ ಮಾಡೋಕೆ, ಅದರಿಂದ 0.06 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಬ್ಯಾಕ್ಲಾಶ್ ಸಿಗುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ರೂಟ್ ಕ್ಲಿಯರೆನ್ಸ್. ರೂಟ್ ಕ್ಲಿಯರೆನ್ಸ್ ಎಲ್ಲಿ ನೋಡಬೇಕು? ವಾಟ್ ಯು ಮೀನ್ ಬೈ ರೂಟ್ ಕ್ಲಿಯರೆನ್ಸ್? ಅಗೇನ್ you 2 ಮಿಸ್ಸಿಂಗ್ ಗೇರ್ ತಗೊಂಡ್ರೆ top of this one gear and the addendum circle, this addendum circle and dedendum circle, outer circle and the dedendum circle, ಈ ಸರ್ಕಲ್ ದಾಗ ಏನ್ ನಿಮ್ದು ಗ್ಯಾಪ್ ಇರುತ್ತೆ, this is called root clearance. Dedendum to addendum gap. Again formula ನೋಡೋದಾದ್ರೆ root clearance is equal to 4.5 into backlash ನ 4.5 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ರೂಟ್ ಕ್ಲಿಯರೆನ್ಸ್ ಸಿಗುತ್ತೆ. ಸೊ this is the one simple type of the explanation regarding the teeth nomenclature, where you have to find out the pitch, module, backlash, root clearance, module in detail ಆಗಿ ನಾವು ನೋಡಿದ ಇದುಗಳಲ್ಲಿ ಇದಾಗಿತ್ತು ಒಂದು ಸ್ಮಾಲ್ ಡಿಸ್ಕ್ರಿಪ್ಷನ್ ಅಬೌಟ್ ದ ಗೇರ್ ಟ್ರೈನ್ ಬಗ್ಗೆ, ಗೇರ್ ಬಗ್ಗೆ. ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡಿ. ಎಲ್ಲ ಹೇಳೋದ ಕೊನೆಯದಾಗಿ ಹೆಚ್ಚು ಮರಗಳನ್ನು ಬೆಳೆಸಿ ಹಾಗೂ ಪರಿಸರವನ್ನು ಉಳಿಸಿ. ಥ್ಯಾಂಕ್ ಯು.